ಅಕ್ಷತಾ. ಹಾಯ್ ಶಿವಗಾಮಿ. ಓ, ಆಲ್ರೆಡಿ ಆರ್ಡರ್ ಮಾಡ್ಬಿಟ್ಟಿದ್ಯಾ? ನಿನಗೆ ಮೂಸಂಬಿ ಇಷ್ಟ ಅಲ್ವಾ, ಅದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚೆಸ್. ಚಿಯರ್ಸ್. ಮತ್ತೆ ಬಂದು ತುಂಬಾ ಹೊತ್ತಾಯ್ತಾ? ಏನಿಲ್ಲ, ಜಸ್ಟ್ 5 minutes ಆಯ್ತಷ್ಟೆ. ಓಕೆ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಕಣೆ. ಫಸ್ಟ್ಲಿ, ನೀನ್ ನನ್ ಮಾತನ್ನ ಒಪ್ಕೊಂಡು ಎಷ್ಟು ರಿಸ್ಕ್ ಇದೆ ಅಂತ ಗೊತ್ತಿದ್ರು ಆ ರಾವಣ್ಗೆ ಸೆಕ್ರೆಟರಿ ಆಗಿ ನಾಟಕ ಮಾಡೋದಿಕ್ಕೆ ಒಪ್ಕೊಂಡಿಯಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಹೇ, ನೀ ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ, ನಿನಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದೆಲ್ಲ ನೆನ್ಪಿದೆ ತಾನೆ? ಹಾ, ನೆನ್ಪಿದೆ. ಅವಾಗವಾಗ ಕ್ರಿಮಿನಲ್ ಐಡಿಯಾಗಳು ಕೊಡಬೇಕು, ಅವರು ಎಲ್ಲೆಲ್ಲಿ ಏನೇನು ಇಲ್ಲೀಗಲ್ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡಬೇಕು, ಅದನ್ನು ಎಲ್ಲ ರೆಕಾರ್ಡ್ ಮಾಡಬೇಕು. ಒಟ್ಟಿನಲ್ಲಿ ಅವ್ರಿಗೆ ನಂಬಿಕೆ ಬರೋ ಥರ ಡ್ರಾಮಾ ಮಾಡಬೇಕು. ಹೌದು, ಇಷ್ಟೇ ಮಾಡ್ಬೇಕಾಗಿರೋದು. ಈ ಟೈಮಲ್ಲಿ ಬಂದಿದ್ದು ಒಳ್ಳೇದಾಯ್ತು ಕಣೆ. ಹೋಟ್ಲ್ ಹೆಂಗಿದ್ರು ಖಾಲಿ ಇದೆ. ನೋಡು, ಇದು ಪೆನ್ ಕ್ಯಾಮ್ರಾ. ಓಕೆ, ಇಲ್ಲಿ ಕ್ಯಾಮ್ರಾ ಇರೋದು. ಆಡಿಯೋ ವಿಡಿಯೋ ಎಲ್ಲಾನು ರೆಕಾರ್ಡ್ ಆಗುತ್ತೆ. ಜಸ್ಟ್ ಈ ತರ ಪೆನ್ ತರನೇ ಕ್ಲಿಕ್ ಮಾಡಿದ್ರೆ ಆನ್ ಆಫ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಇದು ಇದ್ರೊಳಗಡೆ ಇರೋ ಪೆನ್ ಡ್ರೈವ್. ಪ್ರತಿಯೊಂದು ಇದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ನಾನು ಎವ್ರಿ ಡೇ ಇದನ್ನ ನಿನ್ನ ಹತ್ರ ಕಲೆಕ್ಟ್ ಮಾಡ್ಕೋತೀನಿ, ಓಕೆನಾ? ನೀನ್ ಹೆಂಗಿದ್ರು ಯಾವಾಗ್ಲೂ ಸೂಟ್ ಹಾಕೊಂಡಿರ್ತೀಯಲ್ಲ, ಪೆನ್ ಕ್ಯಾಮ್ರಾ ಇಟ್ಕೊಂಡ್ರೆ ಅವ್ರಿಗೆ ಡೌಟ್ ಬರೋದಕ್ಕೆ ಚಾನ್ಸೇ ಇಲ್ಲ. ತಗೋ, ಆದ್ರೆ ಯಾವ್ದಕ್ಕೂ ಹುಷಾರಾಗಿರು. ಸ್ವಲ್ಪ ಯಾಮಾರಿದ್ರು ಆಮೇಲೆ ಅಷ್ಟೆ. ನೀನೇನು ಯೋಚನೆ ಮಾಡಬೇಡ, ನಾನು ಸೂಪರಾಗಿ ಆ್ಯಕ್ಟ್ ಮಾಡ್ತೀನಿ. ಯು ಡೋಂಟ್ ವರಿ. ನಿನಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾನ ಅವನು, ಅವ್ನು ನಮ್ಮ ಹತ್ರ ಸುಮ್ಮನೆ ಬಿಡಲ್ಲ. ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ಏನಾಗತ್ತೆ ಅಂತ ಅವ್ನಿಗೆ ಅರ್ಥ ಮಾಡಿಸ್ತೀನಿ. ಆ ರಾವಣ್ ಜೊತೆ ಯಾವಾಗ್ಲೂ ಇಬ್ರು ಹುಡುಗರು ಇರ್ತಾರೆ ಕಣೆ, ಈ ಪೊರ್ಕಿ ಗೂಂಡಾಗಳಂತವ್ರು. ಹೇ, ಕಾಲೇಜಲ್ಲಿ ನಾವು ನೋಡ್ತಾ ಇರೋ ಹುಡುಗರೇನೆ. ನಿನ್ಗೆ ಧೈರ್ಯ ತುಂಬಾ ಜಾಸ್ತಿ ಅಂತಾನೆ ಕಣೆ ಈ ಟಾಸ್ಕ್ಗೆ ನಾನು ನಿನ್ನ ಹೆಲ್ಪ್ನ ಕೇಳಿದ್ದು. ಥ್ಯಾಂಕ್ ಯು. ಪಾಪ ನನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡ್ ಬಂದಿದ್ದಾಳೆ. ದೇವ್ರೆ, ಇವಳಿಗೆ ಯಾವುದೇ ರೀತಿ ಕಷ್ಟ ಬರ್ದಿರೋ ಹಾಗೆ ನೋಡ್ಕೊಳಪ್ಪ. ಒಂದ್ ನಿಮಿಷ. ಹಲೋ ಮೇಡಮ್, ನನ್ನ ಕೆಲಸ ಮುಗೀತು, ಕಾರ್ ಹತ್ರ ಬರ್ತಾ ಇದ್ದೀನಿ ಮೇಡಮ್. ಓ ಹೌದಾ, ಓಕೆಪ್ಪ. ನಾನು ಜ್ಯೂಸ್ ಕುಡ್ದಾಯ್ತು, ನಾನು ಕೆಳಗ್ ಬರ್ತೀನಿ. ಓಕೆ ಮೇಡಮ್. ಯಾ, ಓಕೆ. ನನ್ ಕಾರ್ ಡ್ರೈವರು ಕೂಡ ರಾವಣ್ ಕಡೆಯವನೇ, ಅದಕ್ಕೆ ಅವನ ಹತ್ರ ಸ್ವಲ್ಪ ಹುಷಾರಾಗಿ ಬಿಹೇವ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಾನು ಇಲ್ಲಿಂದ ಹೋಗ್ತೀನಿ. ನಾನು ನಿನ್ಗೊಂದು ಲೊಕೇಶನ್ ಕಳಿಸ್ತೀನಿ, ನೀನ್ ಅಲ್ಲಿಗೆ ಬಂದ್ಬಿಡು. ನಾನೇ ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ, ಓಕೆನಾ? ಓಕೆ, ಬಾಯ್. ಬಾಯ್. ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿ, ಸೀರೆ ತಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಮೇಡಮ್. ನೀವು ನನ್ನ ಪಾಲಿನ ದೇವರು ಮೇಡಮ್. ರಾವಣ್ ಬಸ್ ಮನೆಗೆ ಹೋಗ್ಬೇಕಲ್ಲ, ಹೊಡೋಣ ಮೇಡಮ್? ಅದು ನನ್ನ ಫ್ರೆಂಡ್ ಒಬ್ಳು ಬರ್ತೀನಿ ಅಂತ ಹೇಳಿದಾಳೆ. ಅವಳ ರಾವಣ್ ಸರ್ ಹತ್ರ ಸೆಕ್ರೆಟರಿಯಾಗಿ ಸೇರ್ಸ್ಬೇಕು. ಹೆಂಗಿದ್ರು ನೀವ್ ಹೋಗ್ ಬರುವಾಗ ಟೈಮ್ ಇತ್ತಲ್ಲ, ಅವಳು ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ದೆ. ಇನ್ನೇನ್ ಬಂದ್ಬಿಡ್ತಾಳೆ.
ಎಲ್ಲ ಒಟ್ಟಿಗೆ ಹೋಗ್ಬಿಡೋಣ. ಹೌದಾ, ಸರಿ ಮೇಡಮ್. ಕೇಳ್ತೀನಿ ರೀ. ಹಲೋ. ಹಲೋ. ಹಾ, ಡ್ರೈವರ್ ಗೊತ್ತಾಗ್ದಂಗೆ ನಾನು ಹೇಳಿದ್ನಲ್ಲ ಆ ಸೈಡಿಂದ ಬಂದ್ಬಿಡು. ಹಾ ಸರಿ. ಬಂದ್ಬಿಡ್ತಾಳೆ, 1-2 ಮಿನಿಟ್. ಹಾ ಮೇಡಮ್. ಹಾಯ್ ಅಕ್ಷತಾ, ಹೇಗಿದ್ಯಾ? ಐ ಆಮ್ ಡೂಯಿಂಗ್ ಗುಡ್. ಹೌ ಯು? ವೆರಿ ಗುಡ್ ಕಣೆ. ಸೊ ರಾವಣ್ ಸರ್ನ ಮೀಟ್ ಮಾಡಕ್ ರೆಡಿನಾ? ಯಾ, ಐ ಆಮ್ ರೆಡಿ. ಓಕೆ, ಹೊರಡೋಣ. ಯಾ, ಹೋಗೋಣೇನಪ್ಪ? ಹಾ ಮೇಡಮ್. ಬಾ. ಓಕೆ. ಇವತ್ತೇನ್ ಪ್ಲಾನ್ ವಿನ್ಸೆಂಟ್? ಶಿವಗಾಮಿ ಜಾಗಕ್ಕೆ ಒಬ್ರು 50 ಕೋಟಿ ಕೊಟ್ಟಿದ್ರಂತಲ್ಲ, ಅವ್ರನ್ನ ಮೀಟ್ ಮಾಡಿ ಸ್ವಲ್ಪ ಟೈಮ್ ತಗೋಬೇಕು ಅಂತಿದ್ರು. ಪಾರ್ಟಿ ನನಗೂ ಫೋನ್ ಮಾಡಿದ್ರು. ಹೌದಾ? ನಮಸ್ತೆ ಸರ್, ರಾವಣ್ ಸರ್ನ ನೋಡ್ಬೇಕಿತ್ತು. ಇದಾರೆ ಮೇಡಮ್, ಕೂತ್ಕೊಳ್ಳಿ, ಕರ್ಕೊಂಬರ್ತೀನಿ. ನಮಸ್ತೆ ರಾವಣ್ ಸರ್. ಸರ್, ನಾನು ಹೇಳಿದ್ನಲ್ಲ ಸೆಕ್ರೆಟ್ರಿ, ಇವರು ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಅಕ್ಷತಾ ಅಂತ. MBA ಮಾಡ್ಕೊಂಡಿದ್ದಾಳೆ, ಒಳ್ಳೆ ರ್ಯಾಂಕ್ ಸ್ಟೂಡೆಂಟು. ಇವಳಿಗೆ ತುಂಬಾ ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿತ್ತು. ಆದ್ರೆ ಇವಳಿಗಿನ್ನೂ ಓದ್ ಕಂಟಿನ್ಯೂ ಮಾಡಬೇಕು ಅಂತಿತ್ತು. ಅದಕ್ಕೆ ಮನೆಯಲ್ಲೇ ಇದ್ಲು. ನಾನೇ ನೀನ್ ಸ್ಟಡೀಸ್ ಮಾಡ್ಕೊಂಡು ವರ್ಕ್ ಕೂಡ ಮಾಡ್ಬೋದು ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಸರ್. ಅವ್ರಿಗೆ ನಮ್ಮ ಬಗ್ಗೆ ಹೇಳಿದ್ಯಾ? ಇವ್ರು ಸತ್ಯಮೇವ ಜಯತೆ, ನ್ಯಾಯ ನೀತಿ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ. ನೀವ್ ಹೇಳ್ತಾ ಇರೋ ಎಲ್ಲಾ ಕ್ವಾಲಿಟೀಸು ಇವಳಲ್ಲಿತ್ತು ಸರ್. ಭಿಕ್ಷೆ ಎತ್ತಿ ಜೀವನ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಒಬ್ರಿಗೆ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು ಅನ್ನೋ ತರಾನೇ ಅನ್ಕೊಂಡಿದ್ಲು. ಆದ್ರೆ ನಾನು ಇವಳಿಗೆ ನನ್ ಜೀವನದ ಎಕ್ಸಾಂಪಲ್ ಎಲ್ಲ ಹೇಳ್ದೆ. ಬರೀ ಇದೇ ತರ ಒಳ್ಳೆಯವರಾಗಿತ್ಕೊಂಡ್ರೆ ಜೀವನದಲ್ಲಿ ಏನು ಉದ್ಧಾರ ಆಗೋದಕ್ಕಾಗಲ್ಲ. ಕಮ್ಮಿ ಸಮಯದಲ್ಲಿ ಶ್ರೀಮಂತರಾಗ್ಬೇಕು ಅಂತಂದ್ರೆ, ನಾವ್ ಅನ್ಕೊಂಡಿದ್ದು ಸಾಧಿಸ್ಬೇಕು ಅಂತಂದ್ರೆ ಅಡ್ಡದಾರಿ ಹಿಡಿಯೋದು ಒಂದೇ ಮಾರ್ಗ ಅಂತ ಹೇಳಿದೀನಿ ಸರ್. ಎಲ್ಲಾನು ಹೇಳಿ ಇವಳಿಗೆ ಬುದ್ಧಿ ಹೇಳಿದೀನಿ ಸರ್. ಈಗ ಇವಳು ಮಾನಸಿಕವಾಗಿ ಇದೆಲ್ಲದಕ್ಕೂ ತಯಾರಿ ಆಗಿದ್ದಾಳೆ.